ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಸ್. ವೀಕ್ಷಕರೇ, ನಾನಿವತ್ತು ತೋರಿಸ್ತಕ್ಕಂಥ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ರೀ. ಸೊ ನೀವೇನಾದರೂ ಬೆಂಗಳೂರಲ್ಲಿ ಒಂದು 55 ಲಕ್ಷಕ್ಕೆ 56 ಲಕ್ಷಕ್ಕೆ ಮನೆ ನೋಡ್ತಾ ಇದ್ದರೆ ಸೊ ಡೆಫಿನೆಟಾಗಿ ಈ ಮನೆಯನ್ನು ವಿಸಿಟ್ ಮಾಡ್ಬೋದು. ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ನಿಮಗೆ ತುಮಕೂರು ಹೈವೇಗೆ ಜಸ್ಟ್ 4 ಕಿಲೋಮೀಟರ್ ಆಗುತ್ತೆ. ಅಗರ್ವಾಲ್ ಹೋಟೆಲಿಂದ ನಿಮಗೆ ಜಸ್ಟ್ 4 ಕಿಲೋಮೀಟರ್ ದೂರದಲ್ಲಿ ನಿಮಗೆ ಈ ಪ್ರಾಪರ್ಟಿ ಅವೈಲೇಬಲ್ ಇದೆ. ಅಂದರೆ ನಿಯರ್ ಬೈ ನಿಮಗೆ ಅರ್ಶಿನಕುಂಟೆ ಅಂತ ಹೇಳ್ಬೋದು, ದಾಸನಪುರ ಹೋಬಳಿ ಅಂತ ಹೇಳ್ಬೋದು. ನೀವೇನಾದರೂ ತುಮಕೂರು ರೋಡಲ್ಲಿ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು, ಒಂದು 55 ಲಕ್ಷ ನನಗೆ ಪ್ರಾಪರ್ಟಿ ಬೇಕು ಅನ್ನೋದಾದರೆ ಈ ಪ್ರಾಪರ್ಟಿನ ಆರಾಮಾಗಿ ನೀವು ನೋಡ್ಬೋದು. ಕಸ್ಟಮರ್ ಆಲ್ರೆಡಿ ನನಗೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಸೊ ಕಸ್ಟಮರ್ ಆಲ್ರೆಡಿ ಪರ್ಚೇಸ್ ಮಾಡಿದ್ದಾರೆ, ಬಟ್ ಖಾತಾ ಇರೋದ್ರಿಂದ ಅವ್ರಿಗೆ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ. ಸೊ ಅವರು ಬ್ಯಾಂಕ್ ಲೋನ್ಗೆ ಹೋಗಿದ್ದಾರೆ. ಬ್ಯಾಂಕ್ ಲೋನಲ್ಲಿ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ, ಬಟ್ ಖಾತಾ ಇಲ್ಲ, ರಿಜಿಸ್ಟ್ರೇಷನ್ ಓಪನ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಅವರು ಕ್ಯಾನ್ಸಲ್ ಮಾಡ್ಕೊಳ್ತಾ ಇದ್ದಾರೆ. ಸೊ ನೀವೇನಾದರೂ ಫುಲ್ ಕ್ಯಾಶ್ ಇದ್ದು ನಾನು ಲೋನ್ಗೆ ಹೋಗಲ್ಲ, ನನ್ನ ಹತ್ರ ಪೂರ್ತಿ ಫಂಡ್ ಇದೆ, ಸೊ ಬೆಂಗಳೂರಲ್ಲಿ ಒಂದು ಒಳ್ಳೆ ಮನೆ ತೊಗೊಳ್ಬೇಕು, ನಾನು ಕಮ್ಮಿ ಬಜೆಟ್ ಆಗಬೇಕು, ನನಗೆ ಒಂದು 50 ಲಕ್ಷ 55 ಲಕ್ಷಲ್ಲಿ ಆಗಬೇಕು ಅಂತಂದರೆ ಡೆಫಿನೆಟಾಗಿ ಈ ಪ್ರಾಪರ್ಟಿನ ನೀವು ನೋಡ್ಬೋದು. ಸೊ ತುಂಬ ಚೆನ್ನಾಗಿದೆ ರೀ. ನಿಮಗೆ 1350 ಅಡಿ ಬರುತ್ತೆ. ನಿಮಗೆ 30 ಫೀಟ್ ನಿಮಗೆ ವಿಡ್ತ್ ಬರುತ್ತೆ, 45 ನಿಮಗೆ ಲೆಂತ್ ಬರುತ್ತೆ. ನಿಮಗೆ ವೆಸ್ಟ್ ಫೇಸ್ ಸೈಟ್ ಆ್ಯಕ್ಚುಲಿ ತುಂಬ ಕಾಮಾಗಿ ಸುತ್ತ ನಿಮ್ಗೆ ಆರಾಮಾಗಿ ಜಮೀನಿದೆ. ಮೇಲ್ಗಡೆ ನಿಮ್ಗೆ ಕೆಳಗಡೆ 2 BHK ವಿತ್ ಲಕ್ಸುರಿಯಸ್ ಕಾರ್ ಪಾರ್ಕಿಂಗ್ ಕೊಟ್ಟಿದ್ದಾರೆ. ನಿಮಗೆ ಫಾರ್ಚುನರ್ ಕಾರನ್ನು ನಿಮಗೆ ಪಾರ್ಕಿಂಗ್ ಮಾಡಿದ್ದಾರೆ. ಸುತ್ತಮುತ್ತ ಸಾಕಷ್ಟು ಸ್ಪೇಷಿಯಸ್ ಆಗಿದೆ. ಇಂಡಿಪೆಂಡೆಂಟ್ ಹೌಸ್ ಆ್ಯಕ್ಚುಲಾಗಿ ನಿಮಗೆ ಕಾಮಾಗಿದೆ. ನಿಮ್ಗೆ ಯಾವ ಸಿಟಿ ಜಂಜಾಟ ಏನೂ ಇಲ್ಲ. ನಿಮಗೆ ಆರಾಮಾಗಿ ಸಿಟಿಯಲ್ಲಿ ಕೆಲಸ ಮಾಡ್ಕೊಂಡು ಸಾಯಂಕಾಲ ಆರಾಮಾಗಿ ಬರ್ಬೋದು. ಸೊ ತುಂಬ ಚೆನ್ನಾಗಿದೆ ರೀ. ಮಿಡಲ್ ಕ್ಲಾಸ್ ಜನ, ಗೌರ್ಮೆಂಟ್ ನೌಕರಿದಾರರು, ಸೊ ಯಾರಾದರೂ ಒಂದಷ್ಟು ದಿನ ಕೂಡಿಟ್ಟಿರೋ ಹಣ ನೀವು ತೊಗೊಂಡು ಒಂದು ಪ್ರಾಪರ್ಟಿ ಮಾಡಿಟ್ಕೋಬೇಕು ಅಂತಂದರೆ ಸೊ ಆರಾಮಾಗಿ ನಿಮ್ಗೆ 55 ಲಕ್ಷಕ್ಕೆ ನಿಮಗೆ ನಿಜಕ್ಕೂ ಬೆಂಗಳೂರಲ್ಲಿ ಇಂಡಿಪೆಂಡೆಂಟ್ ಮನೆ ಸಿಗೋದು ತುಂಬ ಕಷ್ಟ ಇದೆ. ಸೊ ಇದು ಆಲ್ರೆಡಿ ನನ್ನ ಕಸ್ಟಮರ್ಗೆ ಸೇಲ್ ಆಗಿರ್ತಕ್ಕಂಥ ಪ್ರಾಪರ್ಟಿ. ಇದು ಆಲ್ರೆಡಿ ಅವ್ರು ಅಗ್ರಿಮೆಂಟ್ ಕೂಡ ಮಾಡ್ಕೊಂಡಿದ್ದಾರೆ. ಬಟ್ ಪ್ರಾಬ್ಲಮ್ ಈಸ್ ಅವ್ರಿಗೆ ಲೋನ್ ಇರೋದ್ರಿಂದ ನಿಮಗೆ ಅವರು ಲೋನ್ಗೆ ಹೋಗಿದ್ದಾರೆ. ಸೊ ಲೋನ್ಗೆ ಹೋಗಿರೋದ್ರಿಂದ ಸೊ ಅಲ್ಲಿ ಖಾತಾ ಇಲ್ಲದೆ ಇರೋದ್ರಿಂದ ಇವ್ರಿಗೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ. ಸೊ ನೀವು ಪೂರ್ತಿ ಕ್ಯಾಶ್ ಪೇಮೆಂಟ್ ನಿಮ್ಮ ಹತ್ರ ಇತ್ತು ಅಂತಂದರೆ ಸೊ ಓನರ್ ಸೆಟ್ಲ್ಮೆಂಟ್ ಮಾಡಿದ್ರೆ ನಿಮ್ಗೆ GPA ಮಾಡ್ಕೋಬೋದು. ಇನ್ ಕೇಸ್ GPA ಮಾಡ್ಕೊಳ್ಳೋದು ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಸೊ ನೀವು ಬೇಕಾದರೆ ಹಾಗೆಯೇ ನೀವೊಂದು 55 ಲಕ್ಷ ಅಂದರೆ ಒಂದು 5 ಲಕ್ಷ ಬೇಕಾದ್ರೆ ಹೋಲ್ಡ್ ಮಾಡಿಬಿಟ್ಟು ನಿಮಗೆ ಇದೆಲ್ಲ ಬ್ಯಾಲೆನ್ಸ್ ಪೇಮೆಂಟ್ ಕ್ಲಿಯರ್ ಮಾಡಿ ಸೊ ನಿಮ್ಗೆ ಮನೆ ಪೊಸಿಷನ್ ಕೊಡ್ತಾರೆ. ನೀವು ಯಾವಾಗ ರಿಜಿಸ್ಟ್ರೇಷನ್ ಓಪನ್ ಆಗುತ್ತೆ, ಯಾವಾಗ ಇನ್ ಕೇಸ್ ಏನಾದರೂ ಗೌರ್ಮೆಂಟಿಂದ ಈಗ ಗ್ರಾಮ ಪಂಚಾಯತಿಗೆಲ್ಲ ಖಾತಾ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಖಾತಾ ಕೊಟ್ಟಾಗ ನೀವು ರಿಜಿಸ್ಟರ್ ಮಾಡ್ಕೋಬೋದು. ಇಲ್ಲ GPA ಆಲ್ಸೋ ನಿಮಗೆ ವೆರಿ ಗುಡ್. ನಿಮ್ಗೆ ಒಳ್ಳೆ ಅಡ್ವೊಕೇಟ್ ಇದೆ ಅಂದರೆ ನಿಮಗೆ ತೊಂದರೆ ಇಲ್ಲ. GPA ಕೂಡ ನಿಮಗೆ ಜನರಲ್ ಪವರ್ ಆಫ್ ಅಟಾರ್ನಿ ಮುಖಾಂತರ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಅಗ್ರಿಮೆಂಟ್ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಸೊ ಮನೆ ತುಂಬ ಚೆನ್ನಾಗಿದೆ ನಿಮಗೆ. ಸೊ ಹಾಗಾಗಿ ನಿಮಗೆ ಈ ಥರ ಮನೆ ಸಿಕ್ಕಲ್ಲ. ಸೊ ನೀವು ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಪೂರ್ತಿ ನಿಮ್ಮ ಹತ್ರ ಕ್ಯಾಶ್ ಪೇಮೆಂಟ್ ಇದೆ, ನಾನು ಎಲ್ಲೂ ಲೋನ್ಗೆ ಹೋಗೋ ಅವಶ್ಯಕತೆ ಇಲ್ಲ ಅಂತಂದರೆ 55 ಲಕ್ಷದಲ್ಲಿ ನೀವು ಮನೆ ಪ್ರಾಪರ್ಟಿ 55ರಿಂದ 60 ಲಕ್ಷ ಒಳಗಡೆ ನೀವು ನೋಡ್ತಾ ಇದ್ರಿ ಮನೆ ಅಂತಂದರೆ 30-40ನೇ ನೋಡ್ತಾ ಇದ್ರಿ, ಇಂಡಿಪೆಂಡೆಂಟ್ ನೋಡ್ತಾ ಇದ್ರಿ ಅಂದರೆ ಡೆಫಿನೆಟಾಗಿ ಈ ಮನೆ ನೋಡ್ಬೋದು. ಸ್ವಂತ ಇರೋಕ್ಕೋಸ್ಕರ ಕಟ್ಕೊಂಡಿರ್ತಕ್ಕಂಥ ಮನೆ ನೀವು ನೋಡ್ತಾ ಇರ್ಬೋದು. ಮೆಟೀರಿಯಲ್ಲು ಲಕ್ಸುರಿಯಸ್ ಆಗಿದೆ, ತುಂಬ ಚೆನ್ನಾಗಿದೆ ಮನೆ. ಆ್ಯಕ್ಚುಲಿ ಸ್ವಂತಕ್ಕೆ ಇರಕ್ಕೆ ಕಟ್ಕೊಂಡಿದ್ದು. ಸೊ ಅವರು ಇವಾಗ ಬೇರೆ ಕಡೆ ಹೊಸ ಮನೆ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಮನೆನ ಸೇಲ್ ಮಾಡಿದ್ದಾರೆ. ಸೊ ಆಲ್ರೆಡಿ ನನ್ನ ಕಸ್ಟಮರ್ಗೆ ಅಗ್ರಿಮೆಂಟ್ ಆಗಿದೆ. ಮತ್ತೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನನ್ನ ಕಸ್ಟಮರ್ಗೆ ಆಲ್ರೆಡಿ ಅಗ್ರಿಮೆಂಟ್ ಆಗಿದೆ. ಬಟ್ ಅವರು ಲೋನ್ಗೆ ಹೋಗ್ತಾ ಇದ್ದಾರೆ. ಈ ಮನೆಗೆ ಖಾತಾ ಇಲ್ಲದೆ ಇರೋದ್ರಿಂದ ಸೊ ಅದು ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ. ಸೊ ಯಾರಿಗೆ ಫುಲ್ ಅಮೌಂಟ್ ಇದೆ, ಯಾರು GPA ಮಾಡ್ಕೊಂಡು ನಾನು ಹೋಗ್ಬೋದು, ನಾನು ಫುಲ್ ಕ್ಯಾಶ್ ಕೊಟ್ಬಿಟ್ಟು GPA ಮಾಡ್ಕೋತೀನಿ, ರಿಜಿಸ್ಟ್ರೇಷನ್ ಓಪನ್ ಆದಾಗ ನಾನು ರಿಜಿಸ್ಟರ್ ಮಾಡ್ಕೋತೀನಿ ಅನ್ನೋವಂಥವ್ರು ದಯವಿಟ್ಟು ಈ ಮನೆ ನೋಡ್ಬೋದು, ಬಂದು ಪರ್ಚೇಸ್ ಮಾಡ್ಬೋದು. ನೋಡಿ, ಸಾಕಷ್ಟು ಲಿವಿಂಗ್ ಹಾಲ್ ನಿಮಗೆ ತುಂಬ ದೊಡ್ಡದಾಗಿದೆ ನಿಮಗೆ. ಸೊ ಇಂಟೀರಿಯರ್ಸ್ ತುಂಬ ಲಕ್ಸುರಿಯಸ್ ಆಗಿ ಮಾಡಿದ್ದಾರೆ, ಫಾಲ್ಸಿಂಗ್ ತುಂಬ ಲಕ್ಸುರಿಯಸ್ ಆಗಿ ಮಾಡಿದ್ದಾರೆ. ಇದೊಂದು ನಿಮಗೆ ಸ್ಮಾಲ್ ಬೆಡ್ರೂಮ್ ಕೂಡ ಇದೆ ಒಳಗಡೆ. ಸೊ ನೋಡಿ, ಬೆಡ್ರೂಮ್ ಆಲ್ಮೋಸ್ಟ್ ನಿಮಗೆ ಒಂದು ಆಲ್ಮೋಸ್ಟ್ 10x11 ಬೆಡ್ರೂಮ್ ಅಂತ ಅನಿಸುತ್ತೆ. ವಿಶಾಲವಾದ ಸುತ್ತ ನಿಮಗೆ ಏನಿದೆ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ. ನಿಮಗೆ ಒಳ್ಳೆ ವೆದರ್ ರೀ. ನಿಮಗೆ ಕಷ್ಟಪಟ್ಟು ಸಿಟಿ ಲೆವೆಲಲ್ಲಿ ಕೆಲಸ ಮಾಡಿಕೊಂಡು ಕಾಮಾಗಿ ಬಂದಿರ್ಬೋದು. ನೋಡಿ ಎಷ್ಟು ದೊಡ್ಡದಾದ ಲಿವಿಂಗ್ ರೂಮ್ ಇದೆ ನಿಮಗೆ. ಸಾಕಷ್ಟು ದೊಡ್ಡ ಪಾರ್ಕಿಂಗು, ದೊಡ್ಡ ಲಿವಿಂಗ್ ಹಾಲು, POP ಲಕ್ಸುರಿಯಸ್ ಆಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಸ್ವಂತ ಮನೆಗೆ ಏನು ಬೇಕೋ ಆ ಥರ ಎಲ್ಲ ನೀಟಾಗಿ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ಅವರು ಸ್ವಲ್ಪ ಇನ್ನೂ ಒಂದಷ್ಟು ಬೆಟರ್ ಲೊಕೇಶನಲ್ಲಿ ಸೈಟ್ ತೊಗೊಂಡು ಬೆಟರ್ ಆಗಿರತಕ್ಕಂಥ ಮನೆ ತೊಗೊಂಡಿದ್ದಾರೆ. ಸೊ ಹಾಗಾಗಿ ಈ ಮನೆನ ತುಂಬ ಕಡಿಮೆ ರೇಟಿಗೆ ಸೇಲ್ ಮಾಡಿದ್ದಾರೆ. ಆ ಪ್ರಾಪರ್ಟಿ ಆ್ಯಕ್ಚುಲಿ ಇವತ್ತಿನ ಪ್ರೆಸೆಂಟ್ ರೇಟ್ ನಿಮಗೆ 60ರಿಂದ 65 ಲಕ್ಷ ಇದೆ. ಬಟ್ ಇವರು ಸ್ವಲ್ಪ ಚೆನ್ನಾಗಿ ಫೈನಾನ್ಷಿಯಲಿ ಸೆಕ್ಯೂರ್ಡ್ ಆಗಿರೋದ್ರಿಂದ ಪರವಾಗಿಲ್ಲ, ಯಾರೋ ನಮಗೆ ಈ ಮನೆಗೆ ಬಂದಮೇಲೆ ನಮ್ಗೆ ಅನುಕೂಲ ಆಗಿದೆ. ಸೊ ಹಾಗಾಗಿ ಬಂದವರು ಚೆನ್ನಾಗಿರಲಿ ಅಂತ ಸ್ವಲ್ಪ ಕಡಿಮೆ ರೇಟಿಗೆ ಕೊಡ್ತಾ ಇದ್ದಾರೆ. 55 ಲಕ್ಷಕ್ಕೆ ಆಲ್ರೆಡಿ ಬೇರೆಯವ್ರಿಗೆ ಮಾರಾಟ ಆಗಿರ್ತಕ್ಕಂಥ ಮನೆನ ಸೊ ಇವಾಗ ಇವರು ಮತ್ತೆ ಅದೇ ರೇಟಿಗೆ ಕೊಡೋಕೆ ರೆಡಿ ಇದ್ದಾರೆ. ಬಟ್ ನೀವು GPA ಮಾಡ್ಕೋಬೇಕು, ಫುಲ್ ಕ್ಯಾಶ್ ರೋಡ್ ಬರಬೇಕು. ನೀವು ಯಾವುದೇ ಕಾರಣಕ್ಕೆ ಲೋನ್ಗೆ ಹೋಗೋದಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ವರ್ಕೌಟ್ ಆಗಲ್ಲ ಇದಕ್ಕೆ. ಯಾಕೆ ರಿಜಿಸ್ಟ್ರೇಷನ್ ಇವಾಗ ಸದ್ಯಕ್ಕೆ ಖಾತಾ ಇಲ್ದಿರೋ ಪ್ರಾಪರ್ಟಿನ ಸ್ಟಾಪ್ ಮಾಡೋದ್ರಿಂದ ಸೊ
ಸೊ ಈ ಮನೆ ನಿಮಗೆ ರಿಜಿಸ್ಟ್ರೇಷನ್ ಆಗಲ್ಲ. ಇಲ್ಲ ನಿಮಗೆ ಅಗ್ರಿಮೆಂಟ್ ಮಾಡ್ಕೊಂಡು ನಾವು ರಿಜಿಸ್ಟ್ರೇಷನ್ವರೆಗೂ ವೆಯ್ಟ್ ಮಾಡ್ತೀವಿ ಅಂದರೆ ವೆಯ್ಟ್ ಮಾಡ್ಬೋದು. ಬಟ್ ಆಲ್ಮೋಸ್ಟ್ ಬೆಟರ್ ಕ್ಯಾಶ್ ಏನಾದ್ರು ಬಂದರೆ ತುಂಬ ಒಳ್ಳೆಯದು. ಪೂರ್ತಿ ಒಂದು 50 ಲಕ್ಷ ನಿಮ್ಮ ಹತ್ರ ಕ್ಯಾಶ್ ಇದೆಯಪ್ಪ ಅಂತ ಬೇಕಾದ್ರೆ ಪೂರ್ತಿ ಕೊಟ್ಬಿಟ್ಟು ಒಂದು 5 ಲಕ್ಷ ನೀವು ಬೇಕಾದ್ರೆ ಹೋಲ್ಡ್ ಮಾಡಿ ಓನರ್ಗೆ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಆ ಅಗ್ರಿಮೆಂಟ್ನ ಮತ್ತು ಜಿ ಪಿ ಎರಡು ನೀವು ರಿಜಿಸ್ಟ್ರ್ ಮಾಡಿಕೊಂಡು ಯಾವಾಗ ನಿಮಗೆ ರಿಜಿಸ್ಟ್ರೇಷನ್ ಓಪನ್ ಆಗುತ್ತೋ ಸೊ ಅವಾಗ ನೀವು ರಿಜಿಸ್ಟ್ರ್ ಮಾಡ್ಕೋಬೋದು. ಸೊ ಹಂಗಾಗಿ ಮನೆ ನೋಡಿ ಎಷ್ಟು ದೊಡ್ಡ ಫಾರ್ಚುನರ್ ಕಾರ್ ಪಾರ್ಕ್ ಮಾಡಿದ್ದಾರೆ, ಅಷ್ಟು ದೊಡ್ಡದಾದ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಮತ್ತು ಎಲ್ಲ ಸಿಮೆಂಟ್ ಹೊಡೆದು ನಿಮಗೆ ನಾನು ನಿಮಗೆ ಫಸ್ಟ್ ಫ್ಲೋರ್ಗೆ ಹೋಗ್ತೀನಿ, ಅಲ್ಲೊಂದು ರೂಮ್ ಜೊತೆಗೆ ಎಲ್ಲ ಟೆರೆಸ್ ಪೂರ್ತಿ ಟೈಲ್ಸ್ ಹಾಕಿದ್ದಾರೆ. ಟೆರೆಸ್ ಪೂರ್ತಿ ನಿಮಗೆ ಏನು ಒಂಥರ ಪಾರ್ಟಿ ಹಾಲ್ ಥರ ಮಾಡಿದ್ದಾರೆ. ಅಲ್ಲೇ ಒಂದು ಸಣ್ಣದಾಗಿ ಒಂದು ಕಿಚನ್ ಇದೆ, ಮತ್ತು ಸ್ಟಡಿ ರೂಮ್ ಒಂದು ಮಾಡಿದ್ದಾರೆ. ಸಾಕ್ರಿ ಬೆಂಗಳೂರಲ್ಲಿ ಇನ್ನೇನು ಬೇಕಾಗಿದೆ. 55 ಲಕ್ಷಕ್ಕೊಂದು ಒಂದೂವರೆ ಸೈಟ್ ಮನೆ ಸಿಗುತ್ತೆ ಅಂತ ನೋಡಿ. ರೋಡ್ ಹೆಂಗಿದೆ, ಎಲ್ಲ ಕಾಂಕ್ರೀಟ್ ರೋಡ್, ಸುತ್ತಮುತ್ತ ಎಲ್ಲ ಅಗ್ರಿಕಲ್ಚರ್ ಲ್ಯಾಂಡು, ಊರು ಕಾಮಾಗಿದೆ. ನಿಮಗೆ ವಿಲೇಜಲ್ಲಿ ಇರ್ತೀರ ನೀವು, ಒಳ್ಳೆ ಗಾಳಿ ವಾತಾವರಣ, ಸಿಟಿ ಜಂಜಾಟ ಬೇಕಾಗಿಲ್ಲ ನಿಮಗೆ. ಒಂದು ಫಾರ್ಮ್ ಹೌಸ್ ಥರ ಟ್ರೀಟ್ಮೆಂಟ್ ನೀವು ಬೇಕಾದ್ರೆ ಸುಮ್ಮನೆ ಇನ್ವೆಸ್ಟ್ ಮಾಡಿದ್ರು ಕೂಡ ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಇಲ್ಲ ಯಾರೋ ಮಿಡಲ್ ಕ್ಲಾಸ್ ಜನ ಒಂದು ರಿಟೈರ್ಮೆಂಟ್ ಫಂಡಲ್ಲಿ ಒಂದು ಮನೆ ತೊಗೊಳ್ಬೇಕು ಅನ್ನೋವಂಥವ್ರು ಇದ್ರೂ ಕೂಡ ತುಂಬ ಒಳ್ಳೆಯದು. ಯಾಕಂದರೆ ತುಮಕೂರು ರೋಡ್ ನಿಮಗೆ ಇವತ್ತು ವೈಡಾಗಿ ಡೆವಲಪ್ಮೆಂಟ್ ಆಗಿ ನೋಡಿ. ಟೆರಸ್ ಹೆಂಗಿದೆ ನೋಡಿ, ಕಂಪ್ಲೀಟ್ ನಿಮಗೆ ಡೆವಲಪ್ಮೆಂಟ್ ಏರಿಯಾ ನೋಡಿ. ಪೂರ್ತಿ ನಿಮಗೆ ಅಗ್ರಿಕಲ್ಚರ್ ಲ್ಯಾಂಡ್ ಇವೆಲ್ಲ ಲೇಔಟ್ ಆಗ್ತದೆ. ಇವತ್ತಿನಲ್ಲೇ ಲೇಔಟ್ ಆಗೋದೇ ಇವೆಲ್ಲ. ಬಟ್ ಕರೆಂಟ್ಲಿ ಅಂತೂ ತುಂಬ ಚೆನ್ನಾಗಿದೆ. ಆ ಕಡೆ ಕಡಬೇರೆ ಕ್ರಾಸ್ಗೆ ಮಾಗಡಿ ರೋಡ್ಗೆ ನಿಮಗೆ ಹೆಚ್ಚು ಕಮ್ಮಿ 5-6 ಕಿಲೋಮೀಟ್ರ್ ಆಗ್ಬೋದು. ಈ ಕಡೆ ತುಮಕೂರು NH4ಗೆ ನಿಮಗೆ ಒಂದು 4 ಕಿಲೋಮೀಟ್ರ್ ಆಗ್ಬೋದು. ನಿಮಗೆ ಮೆಟ್ರೋ ಕನೆಕ್ಟಿವಿಟಿಯಿಂದ ತುಂಬ ಚೆನ್ನಾಗಿರುತ್ತೆ. ಮಿಡಲ್ ಕ್ಲಾಸ್ಗಂತೂ ಮಾಡಿಸಿದ ಮನೆ ನೋಡಿ. ಇಲ್ಲೊಂದು ಸ್ಟಡಿ ರೂಮ್, ಒಂದು ರೂಮೇ ಕೊಟ್ಟಿದ್ದಾರೆ, ಮೇಲ್ಗಡೆ ಕಾಟ್ ಗೀಟ್ ಎಲ್ಲ ಇದೆ. ಆಲ್ಮೋಸ್ಟ್ ಎಲ್ಲ ವೆಕೇಟ್ ಆಗಿದೆ ಮನೆ. ಇವಾಗ ಆಲ್ರೆಡಿ ವೆಕೇಟ್ ಮಾಡಿ ಅವ್ರು ಬೇರೆ ಕಡೆ ಹೋಗಿದ್ದಾರೆ. ಈ ಕರೆಂಟ್ ಪ್ರೆಸೆಂಟ್ಲಿ ಮನೆಯೆಲ್ಲ ಖಾಲಿ ಇದೆ. ಮನೇಲಿ ಯಾವುದೇ ಥರದ ವಸ್ತುಗಳಿಲ್ಲ. ಸೊ ನೀವೇನಾದರೂ ಫುಲ್ ಅಮೌಂಟ್ ಕೊಟ್ಟು GPA ಮಾಡ್ಕೊಂಡಿದ್ರೆ, ಲೋನ್ಗೆ ಹೋಗೋದ್ರೆ ದಯವಿಟ್ಟು ಕಾಲ್ ಮಾಡಬೇಡಿ. ನಾನು ಮುಂಚೆನೇ ಹೇಳ್ತೀನಿ, ನನ್ನ ಕಸ್ಟಮರ್ ಆಲ್ರೆಡಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಅವ್ರು ಲೋನ್ ಹೋಗೋದ್ರಿಂದ ಸೊ ಲೋನ್ ಇದೆ, ಅವರು ಬ್ಯಾಂಕ್ ಅವರು ರಿಜಿಸ್ಟರ್ ಮಾಡಿದ್ರೆ ಬ್ಯಾಂಕ್ ಡಿ ಕೊಡಲ್ಲ. ಸೊ ಹಾಗಾಗಿ ಅವ್ರಿಗೆ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ. ಮೋಸ್ಟ್ 99% ಫೆಬ್ರವರಿ 5ನೇ ತಾರೀಕುವರೆಗೂ ಟೈಮ್ ಇದೆ. 5ನೇ ತಾರೀಕು ಒಳಗಡೆ ರಿಜಿಸ್ಟ್ರೇಷನ್ ಆದರೆ ಸೊ ನಾವು ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತೀವಿ. ಇನ್ ಕೇಸ್ ಇಲ್ಲ ಅಂತಂದರೆ ಸೊ ನಾವು ಬೇರೆಯವರಿಗೆ ಸೇಲ್ ಮಾಡೋಕ್ಕೆ ಯೋಚನೆ ಮಾಡ್ತಾಯಿದ್ದಾರೆ ಓನರು. ಸೊ ಅದರಿಂದ ನಿಮಗೊಂದು ಆಪರ್ಚುನಿಟಿ, ಯಾರ ಹತ್ರ ನಿಮ್ಮ ಹತ್ರ ಫುಲ್ ಕ್ಯಾಶ್ ರೆಡಿ ಇದೆ ಅಂಥವರು ನೀವು ಬೇಕಾದ್ರೆ ಈ ಮನೆನ ಪರ್ಚೇಸ್ ಮಾಡ್ಬೋದು. ಲೋನ್ ಗೀನೆಲ್ಲ ಹೋಗ್ತಂದರೆ ಆಗಲ್ಲ. ಸೊ ಹಾಗಾಗಿ ಮನೆ ನೋಡಿರಿ, ಅಲ್ಲೂ ಒಂದು ಬಾತ್ರೂಮ್ ಕೊಟ್ಟಿದ್ದಾರೆ, ಕಿಚನ್ ಥರ ಮಾಡ್ಕೊಂಡಿದ್ದಾರೆ, ಲಕ್ಸುರಿಯಸ್ ಆಗಿದೆ ಮನೆ ಮಾತ್ರ. ಪೂರ್ತಿ ನಿಮಗೆ ಶೀಟಿಂದ ಕವರ್ ಮಾಡಿದರೆ ನಿಮ್ಗೆ ಅದೇ ಒಂದು ದೊಡ್ಡ ಹಾಲ್ ಥರ ಇದೆ. ಅಲ್ಲೇ ಎಷ್ಟು ಜನ ಬೇಕಾದ್ರೆ ನೀವು ಪಾರ್ಟಿ ಮಾಡ್ಕೋಬೋದು, ಎಷ್ಟು ಜನ ಒಂದು ಸಣ್ಣ ಪುಟ್ಟ ಫಂಕ್ಷನ್ ಮಾಡ್ಕೋಬೋದು. ತುಂಬ ಗ್ರ್ಯಾಂಡಾಗಿದೆ ಮನೆ ಮಾತ್ರ. ಓನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಆ್ಯಕ್ಚುಲಾಗಿ ಓನಾಗಿ ಇರೋಕ್ಕಂತಲೇ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. 1350 ಅಡಿ ಇದೆ ಸ್ನೇಹಿತರೆ. ಇದು 1350 ಅಡಿ ಇದೆ. ತುಂಬ ಚೆನ್ನಾಗಿದೆ. ಸುಮಾರು ನಿಮ್ಗೆ 1.5 ಸೈಟ್ ಲೆಕ್ಕಕ್ಕೆ ಬರುತ್ತೆ ನಿಮಗೆ. ಅಷ್ಟೇ ಕ್ವಾಲಿಟಿ ವೈಸಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಒಂದು 4 ಇಯರ್ಸ್ 5 ಇಯರ್ಸ್ ಹಳೆ ಮನೆ ಅಂತಲೇ ಹೇಳ್ಬೋದು. ಬಟ್ ಮೇಂಟೆನೆನ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ನಿಮಗೆ NH4ಗೆ ಹತ್ರ ಆಗುತ್ತೆ, ಈ ಕಡೆ ಮಾಗಡಿ ರೋಡ್ಗೆ ಹತ್ರ ಆಗುತ್ತೆ. ಸೊ ಜಸ್ಟ್ ನಿಮಗೆ 55 ಲಕ್ಷಕ್ಕೆ ಫಿನಿಷ್ ಮಾಡ್ಕೊಂಡು, 56 ಲಕ್ಷ ಹೇಳ್ತಾರೆ, 55 ಲಕ್ಷಕ್ಕೆ ನಾನು ಫಿನಿಷ್ ಮಾಡಿಕೊಡ್ತೀನಿ. ತುಂಬ ದಯವಿಟ್ಟು ನೆಗೋಷಿಯೇಷನ್ ಇರೋರು ಮಾತ್ರ ದಯವಿಟ್ಟು ಏನು ಕೇಳೋಕ್ಕೆ ಹೋಗ್ಬೇಡಿ. ತುಂಬ ನೆಗೋಷಿಯೇಟ್ ಅಂತೂ ಏನೂ ಇಲ್ಲ ಇಲ್ಲಿ. ಹಾಗಂತ ಅವರೇನೋ ಅರ್ಜೆಂಟ್ ಇದ್ದಾರೆ ಮಾಡಿಬಿಡ್ತಾರೆ ಆ ಥರ ಎಲ್ಲ ಏನೂ ಇಲ್ಲ. ಅವ್ರು ಆರಾಮಾಗಿ ಫೈನಾನ್ಷಿಯಲಿ ಸೆಕ್ಯೂರ್ಡ್ ಆಗಿರೋರು, ಚೆನ್ನಾಗಿರೋರು, ಅವರೇನು ತುಂಬ ಅರ್ಜೆಂಟಾಗಿ ಏನು ಮಾಡ್ತಾ ಇಲ್ಲ. ಬಟ್ ಈ ಥರ ಈ ಬಜೆಟಲ್ಲಿ ನಿಮಗೆ ಎಲ್ಲೂ ಮನೆ ಚೆನ್ನಾಗಿರೋದು ನಿಮ್ಗೆ ಸಿಕ್ಕಲ್ಲ. ಈ ಬಜೆಟಲ್ಲಿ ನಿಮ್ಗೆ ಎಲ್ಲರೂ ಹುಡುಕಿ ಆಲ್ಮೋಸ್ಟು ಇರಲ್ಲ. ಅದಕ್ಕೆ ನಾನು ಆ ಥರ ಮನೇನ ಹುಡುಕಿ ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ತುಂಬ ಜನ ಕೇಳ್ತಾ ಇರ್ತಾರೆ 55 ಲಕ್ಷಕ್ಕೆ 60 ಲಕ್ಷಕ್ಕೆ ಮನೆ ಇದೆ ಸರ್ ಅಂತ. ಇವಾಗಿದೆ ನೋಡಿ. ಬಟ್ ದಯವಿಟ್ಟು ಲೋನ್ಗೆ ಹೋಗ್ತೀನಿ ಅನ್ನೋರು ಪಾಸಿಬಿಲಿಟೀಸ್ ಇಲ್ಲ. ಯಾಕೆಂದರೆ ಬಿಕಾಸ್ ಆಫ್ ರಿಜಿಸ್ಟ್ರೇಷನ್ ಆಗ್ತಾಯಿಲ್ಲ, ಖಾತಾ ಇಲ್ದಿರೋ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗ್ತಾಯಿಲ್ಲ. ಸೊ ಬನ್ನಿ, ನಂಬರ್ಗೆ ಕಾಲ್ ಮಾಡಿ, ವಿಸಿಟ್ ಮಾಡಿ. ಡೆಫಿನೆಟಾಗಿ ನಿಮಗೆ ಸೂಟ್ ಆಗುತ್ತೆ ಪ್ರಾಪರ್ಟಿ. ಸೊ ಯಾರಿಗೆ ಅದೃಷ್ಟ ಇದೆ ನೋಡೋಣ. ಸೊ ಫುಲ್ ಕ್ಯಾಶ್ ಏನಾದ್ರು ಈ ಮನೆನ ಪರ್ಚೇಸ್ ಮಾಡೋದು. ಪ್ರೈಸ್ ಮತ್ತೊಮ್ಮೆ ಹೇಳ್ತೀನಿ 55 ಲಕ್ಷ. 56 ಹೇಳ್ತಾರೆ, 55 ಲಕ್ಷ ಕ್ಲೋಸ್ ಮಾಡ್ತಾರೆ. ದಯವಿಟ್ಟು ನನ್ನ ನಂಬರಿಗೆ ಕಾಲ್ ಮಾಡಿ ಪ್ರಾಪರ್ಟಿನ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್.